ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಬಂಧುಗಳೇ, ಮೊದಲು ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿ ಹ್ಯಾವ್ ಟು ಮೇಂಟೈನ್ ಡಿಸಿಪ್ಲಿನ್. ನಾವು ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗಲ್ಲ, ನಿಮಗೆ ಬೋರು ಮಾಡಕ್ಕೆ ಹೋಗಲ್ಲ. ನಿಮ್ಮ ವಯಸ್ಸಿನ, ನಿಮ್ಮ ಜ್ಞಾನದ, ನಿಮ್ಮ ಶಕ್ತಿಯ ಅರಿವು ನನಗಿದೆ. ನಾನು ನಿಮ್ಮ ವಯಸ್ಸನ್ನು ಪಾಸ್ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಅರಿವಿದೆ. ಸ್ವಲ್ಪ ತಾಳ್ಮೆಯಿಂದ ಯುವಕರು ಇರಬೇಕು, ವಿದ್ಯಾರ್ಥಿಗಳು ಇರಬೇಕು ಅಂತೇಳಿ ಮೊದಲು ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಆಗ್ಬೋದಾ? ಓಕೆ. ನಮ್ಮ VTUನ ವೈಸ್ ಚಾನ್ಸಲರ್ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಂತ ಡಾಕ್ಟರ್ ವಿದ್ಯಾಶಂಕರ್ ಅವರೇ, ವೇದಿಕೆ ಮೇಲೆ ನನ್ನ ಈ ಸಂಸ್ಥೆಯ ಅಧ್ಯಕ್ಷರು ಅಂತೇಳಿ ಐಶ್ವರ್ಯರವರು ಇನ್ವಿಟೇಷನ್ನಲ್ಲಿ ಪ್ರಿಂಟ್ ಮಾಡಿ ನನ್ನನ್ನು ಅಧ್ಯಕ್ಷರು ಅಂತ ಕರೆದಿದ್ದಾರೆ. ಒಂದು ದೊಡ್ಡ ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕು. ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಿ ರಾಜೀನಾಮೆ ಕೊಟ್ಟು 6 ತಿಂಗಳಾಗಿದೆ. ಈಗ ಹೊಸ ಜನರೇಷನ್ ಆಗಬೇಕು ಅಂತೇಳಿ ಉಷಾ ಶಿವಕುಮಾರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ನಮ್ಮ ಮ್ಯಾನೇಜ್ಮೆಂಟ್ ಆಯ್ಕೆಯಾಗಿದೆ. ಬಟ್ ನಾನೇ ಬೋರ್ಡಲ್ಲಿ ಇದ್ದೀನಿ. ನಾನು DK ಸುರೇಶ್ ಇನ್ನು ಬೋರ್ಡಲ್ಲಿ ಇದ್ದೀವಿ. ಸೊ ಅದರಿಂದ ನಿಮ್ಮ ಆಗು ಹೋಗುಗಳನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ. ಇದು ತಮ್ಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. 25 ವರ್ಷ ಆಗಿದೆ. ನಾನು, ವೆಂಕಟಪ್ಪನವರು, ಲೇಪಾಕ್ಷರವರು, ಶ್ರೀನಿವಾಸ್ ಅವರು ಎಲ್ಲ ಕೂಡ ನಾವೆಲ್ಲ ಗಂಗಾಧರ ಮೂರ್ತಿಯವರು ನಾವೆಲ್ಲ ಈ ಸಂಸ್ಥೆನ ಕಟ್ಟಿ 25 ವರ್ಷ ಆಗಿದೆ. ಆ 25 ವರ್ಷದ ಸಂಭ್ರಮದಲ್ಲಿ ಐಶ್ವರ್ಯ ಹೆಗಡೆಯವರು ಈ ಒಂದು VTU ಹತ್ರ ಮಾತುಕತೆ ಮಾಡಿ ನಿಮ್ಮನ್ನೆಲ್ಲ ಸೇರಿಸಿ ಈ ಸಂಭ್ರಮದ ಆಚರಣೆಯನ್ನು ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹೊಸ ನ್ಯೂ ಜನರೇಷನ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಉಷಾ ಶಿವಕುಮಾರ್ ಯು ಹ್ಯಾವ್ ಟೇಕನ್ ಓವರ್. ಸೊ ಇಟ್ ಈಸ್ ಅಪ್ ಟು ದಿ ನ್ಯೂ ಟೀಮ್ ಟು ಲೀಡ್ ದಿ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್. ಇದನ್ನು ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಫ್ರೆಂಡ್ಸ್, ನಮ್ಮ ಕಲಾವಿದರು ನಿಮಗೆಲ್ಲ ಅತಿ ಹೆಚ್ಚು ಮೆಚ್ಚಿನಂಥ ಧ್ರುವ ಸರ್ಜಾರ್ ಅವರು ಯುವಕರು ಬಂದಿದ್ದಾರೆ. ಆನ್ ಬಿಹಾಫ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಮ್ಯಾನೇಜ್ಮೆಂಟ್ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೇನೆ. ರಿಜಿಸ್ಟ್ರಾರ್ ರಂಗಸ್ವಾಮಿ ಅವರಿದ್ದಾರೆ ಮತ್ತು ವೇದಿಕೆ ಮೇಲೆ ನಮ್ಮ ಟ್ರಸ್ಟಿ ಶಶಿಕುಮಾರ್ ಇದ್ದಾರೆ ಮತ್ತು ನಮ್ಮ ವಿಶ್ವನಾಥ್ ರೆಡ್ಡಿ ಅವರಿದ್ದಾರೆ. ಅವರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಪ್ರಿನ್ಸಿಪಲ್ ಇದ್ದಾರೆ. ಈಗ ತಾನೇ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಸ್ವಾಗತವನ್ನು ಮಾಡಿದ್ರು. ಚೀಫ್ ಆಫ್ ದಿ ಸ್ಟ್ರಾಟಜಿ ಸಿಸ್ಟಮ್ ನಾಗಮಣಿ ಅವರಿದ್ದಾರೆ. ಬಾಲಕೃಷ್ಣರವರಿದ್ದಾರೆ. ಮತ್ತೆಲ್ಲ ನಮ್ಮ ಸೆಕ್ರೆಟರಿಗಳಾಗಿ, ಟ್ರಸ್ಟಿನ ಸೆಕ್ರೆಟರಿಗಾಗಿ ಈ ಎಲ್ಲ ಜವಾಬ್ದಾರಿಯನ್ನು ನ್ಯೂ ಜನರೇಷನ್ ಐಶ್ವರ್ಯ ಹೆಗಡೆ ಅವರವರು ಭಾಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಮನ್ನೆಲ್ಲ ಸೇರಿಸಿ, ನಿಮ್ಮನ್ನೆಲ್ಲ ರಂಜಿಸಿ ಹೊಸ ಯುಗಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ದಿ ನ್ಯೂ ಟೀಮ್ ಎ ಗುಡ್ ಸಕ್ಸಸ್. ಬಟ್ ಭಾಳ ಹಿಂದೆಯಿಂದ ಕೂಡ ಭಾಳ ಜನ ಪ್ರಿನ್ಸಿಪಲ್ಸು, ನಮ್ಮ ಸ್ಟಾಫು ಎಲ್ಲ ಕೂಡ, ಲೆಕ್ಚರರ್ಸು, ಟೀಚಿಂಗ್ ಸ್ಟಾಫು, ಸಪೋರ್ಟ್ ಸ್ಟಾಫು ಎಲ್ಲ ಕೂಡ ಈ ಸಂಸ್ಥೆನ ಬೆಳೆಸಿದ್ದಾರೆ. ಈಗ ತಾನೇ ನಾವು ಜ್ಯೋತಿಯನ್ನು ಬೆಳೆಸಿದ್ದೇವೆ. ಈ ಜ್ಯೋತಿ ನಾನಾಗಲಿ, ಉಷಾ ಆಗಲಿ, ನಮ್ಮ ವೈಸ್ ಚಾನ್ಸಲರ್ ಆಗಲಿ ಈ ಜ್ಯೋತಿನ ಬೆಳೆಸಲಿಲ್ಲ. 5 ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಬಂದು ಅವರೇ ಈ ಜ್ಯೋತಿಯನ್ನು ಬೆಳೆಸಿದ್ದಾರೆ. ದಿಸ್ ಫೆಸ್ಟಿವಲ್ ಬಿಲಾಂಗ್ಸ್ ಟು ಯು, ದಿ ಇನ್ಸ್ಟಿಟ್ಯೂಷನ್ ಬಿಲಾಂಗ್ಸ್ ಟು ಯು, ಇಟ್ ಈಸ್ ನಾಟ್ ಫಾರ್ ಅಸ್. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಇದನ್ನು ಭಾಳ ಪ್ಯಾಷನ್ ಆಗಿ ಈ ಸಂಸ್ಥೆನ ನಾವು ಬಿಸ್ನೆಸ್ ಆಗಿ ಈ ಸಂಸ್ಥೆನ ನಾವು ನಡೆಸ್ತಾ ಇಲ್ಲ. ಪ್ಯಾಷನ್ ಆಗಿ
ಈ ಸಂಸ್ಥೆನ ನಡೆಸ್ತಾ ಇದ್ದೇವೆ. ಈ ಬೆಂಗಳೂರು ನಗರದಲ್ಲಿ ಇಂಥ ಬಿಲ್ಡಿಂಗನ್ನು ತಾವೆಲ್ಲ ಗಮನಿಸಿದ್ದೀರಿ. ಬೆಂಗಳೂರು ನಗರದ ಸೆಂಟರ್ ಪಾಯಿಂಟಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ನಾವು ಮಕ್ಕಳನ್ನು ಗ್ಲೋಬಲ್ ಮಟ್ಟಕ್ಕೆ ಯಾಕೆ ಈ ಗ್ಲೋಬಲ್ ಎಜುಕೇಷನ್ ಗ್ಯಾಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಇಟ್ಟಿದ್ದೀವಿ ಅಂತಂದರೆ, ಇಲ್ಲಿ ಕಲಿಯಂಥ ಮಕ್ಕಳೆಲ್ಲ ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಹೆಸರಿಟ್ಟಿದ್ದೇವೆ. ಇದು ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ನ ಒಂದು ದೊಡ್ಡ ಸಂಸ್ಥೆ ಇದು. ಸೊ ಎಲ್ಲ ಮಕ್ಕಳು ಭಾಳ ಜನ ಉತ್ತಮವಾಗಿ ಆಗ್ತಾ ಇದ್ದಾರೆ. ನೀವೆಲ್ಲ NEF ಗ್ಯಾಟ್ನ ಅಂಬಾಸಿಡರ್ಗಳಾಗಿದ್ದೀರಿ. ಇದಲ್ಲದೆ ಇವತ್ತು VTU ಏನು ಇವತ್ತು ಬೆಳೆದಿದೆ, ಹಿಂದೆ SM ಕೃಷ್ಣರವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ETUನ ಪ್ರಾರಂಭ ನಾವೆಲ್ಲ ಮಾಡಿದೋ. ಎಲ್ಲ ಬೆಂಗಳೂರಿನಲ್ಲೇ ಇದು ಸೆಂಟ್ರಿಕ್ ಆಗಬಾರ್ದು, ಹೊರಗಡೆನೂ ಹೋಗ್ಬೇಕು ಅಂತೇಳಿ ಬೆಳಗಾವಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿದೋ. ನಾನು ಒಂದು 4-5 ವರ್ಷದಿಂದ ಹೋಗಿ ಎಕ್ಸಾಮಿನೇಷನ್ ಸಿಸ್ಟಮ್ನ ನಾನು ಗಮನಿಸಿದೆ. ಭಾಳ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ಸಿಸ್ಟಮ್ ಕೂಡ ಇದೆ. ನಮ್ಮಲ್ಲಿರೋಂಥ ವಿದ್ಯಾರ್ಥಿಗಳು, ನೀವು ಯಾರ್ಯಾರು ಇವತ್ತು ಬೆಂಗಳೂರು ನಗರದಲ್ಲಿ, ಇಡೀ ವಿಶ್ವದಲ್ಲೇ ಬೆಂಗಳೂರನ್ನ ಯಾಕೆ ವೈ ಬ್ಯಾಂಗ್ಳೂರ್ ಈಸ್ ಸೋ ಫೇಮಸ್ ಅಂತಂದರೆ, ಬಿಕಾಸ್ ಆಫ್ ದಿ ಮ್ಯಾನ್ ಪವರ್, ದಿ ಕ್ವಾಲಿಟಿ ಆಫ್ ಎಜುಕೇಷನ್, ವಾಟ್ ಎವರ್ ಯು ಹ್ಯಾವ್. You all have to compete in the global level and your excellence has reached globally. That is why the world is looking at Bangalore and the entire country. Earlier there was no engineering colleges which has a quality of what is there in Karnataka. All the students used to come from North India and different parts of the country to study in Bangalore. ಹಂಗೆ ಇವತ್ತು ಬೆಂಗಳೂರು ಭಾಳ ಶಕ್ತಿಯಾಗಿದೆ. ಸೊ ನಿಮಗೂ ಕೂಡ ಇವತ್ತು ಫಾರ್ಚೂನ್ 500 ಕಂಟ್ರೀಸ್ ಇದೆ. ನಾನು ಒಂದು 20 ವರ್ಷದ ಹಿಂದೆ ನಾನು ಇನ್ನೊಂದು ಸಂಸ್ಥೆಯಲ್ಲಿ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ತಾ ಇದ್ದೆ, ಹಿಂಗೆ ಒಂದು ಫ್ರೆಷರ್ಸ್ ಡೇಗೆ ಅಟೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಯಾರು ಬಂಗ್ಲಾ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಯೂನಿಸ್ ಇದ್ದಾರೆ, ಮೊಹಮ್ಮದ್ ಯೂನಿಸ್ಸು, ಅವ್ರಿಗೆ ನೋಬೆಲ್ ಪ್ರಶಸ್ತಿ ಬಂದಿತ್ತು. He had got a Nobel prize. So the media had asked him, what is the secret behind this anta. He comes from a coastal belt. Mohammad Yunus said that because he used to cultivate all this on this concept of giving loans to the various sections of the society. ಈ ನಮ್ಮ ಬ್ಯಾಂಕ್ಸಲ್ಲಿ ಮತ್ತೊಂದೆಲ್ಲ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟು, ಎಲ್ಲರಿಗೂ ಕೂಡ ಸಾಲ ಕೊಡುವಂಥದ್ದು, ಅವ್ರನ್ನ ಪರಿವರ್ತನೆ ಮಾಡೋಂಥದ್ದಕ್ಕೆ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂತು. ಅದಕ್ಕೆ ವಾಟ್ ಈಸ್ ಸೆಡ್, ಯು ನೋ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಇಮ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂತ. ಹಂಗೆ ಇವತ್ತು ನಿಮ್ಮ ಬದುಕನ್ನು, ನಿಮ್ಮ ಎಲ್ಲ ಒಂದು ದಿನದ ಊಟಕ್ಕೋಸ್ಕರ ನೀವು ಬದುಕನ್ನು ಮಾಡೋಕ್ಕೆ ಹೋಗ್ಬಿಡಿ. ಐ ಡೋಂಟ್ ವಾಂಟ್ ಆಲ್ ಆಫ್ ಯು ಟು ಬಿ only working at some institution or some industry or some company. I want you to create more job. You should be the leaders. You should be the entrepreneurs. That is what you have to do. Idanna neevella kuda gamdalli itkolbeku. You should also create new institution. You should also get hundreds of jobs. You should also create jobs. That is what I am expecting from all of you. This is what the country needs, what VTU needs, what the Global Academy of Technology needs. ಆದ್ದರಿಂದ ತಾವೆಲ್ಲ ಈ ದಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಮಾಡಬೇಕು. The new management which has taken over will take you to the new heights. I have confidence on the new management. So anything is there, you all are welcome. But at the same time, we are looking at every teacher, every academician, everyone who is working here from the ground staff to the upper staff, what they are. So the discipline is very much important. You have to create an history. You have to be an ambassador for not only this VTU or the Global Academy of Technology, for the state you should be the ambassador. So today you have come to celebrate the diversity and you have to express your individuality. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಲಿ, ನಮ್ಮ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಿಮ್ಮ ಆಟ ಪಾಠಗಳನ್ನು, ನಿಮ್ಮ ಏನು ಮನೋಚಿಂತನೆಯನ್ನು, ನಮ್ಮ ಆಚಾರ ವಿಚಾರವನ್ನು ಹೆಚ್ಚಿಗೆ ಪ್ರಚಾರ ಮಾಡಲಿಕ್ಕೆ ಇವತ್ತು ಎಲ್ಲ ಕೂಡ ಇದೆ. ಸೊ ನೀವು ಎಲ್ಲದರಲ್ಲೂ ಕೂಡ ಮುಂದಾಗಿರಬೇಕು. ವಿದ್ಯೆ ಜೊತೆಯಲ್ಲಿ ನಿಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಕರ್ತವ್ಯಗಳೇನಿದೆ,
ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಯರು ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ನಿಮ್ಗಿನ್ನ ನಮ್ಮಕ್ಕಿನ್ನ ನಮ್ಮ ಮಕ್ಕಳು ಹೆಚ್ಚಿಗಾಗಿ ಬೆಳಿಬೇಕು ಅನ್ನೋದು ಅವರೆಲ್ಲರೂ ಕೂಡ ಆಸೆ ಇದೆ. ಆ ದಿಟ್ಟಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಟುಡೇ ಇಟ್ ಈಸ್ ಎ ಪ್ಲೇಸ್ ವೇರ್ ಕ್ರಿಯೇಟಿವಿಟಿ ಮೀಟ್ಸ್ ಪ್ಯಾಷನ್. ಸೊ ಆದ್ರಿಂದ ಇಟ್ ಈಸ್ ಯು ಹ್ಯಾವ್ ಬೀನ್ born for creating new opportunities. So I wish you all the best. Be bold, be fearless, be unforgettable. So ಅದರಿಂದ ನೀವೆಲ್ಲ ಸೇರಿ ಧೈರ್ಯವಾಗಿ ನಿಮ್ಮ ರೂಟ್ ಏನಿದೆ, ನಾನು ಆವಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತೇಳಿ. ನಿಮಗೆ ಯಾರು ನಿಮ್ಮ ಚಿಕ್ಕಂದ್ರಿಂದ ನಿಮ್ಮ ಸಂಸ್ಥೆಯಿಂದ ಯಾರು ಸಹಾಯ ಮಾಡಿದ್ದಾರೆ, ನಿಮ್ಮ ಟೀಚರ್ಸ್ ಯಾರು ಸಹಾಯ ಮಾಡಿದ್ದಾರೆ, ನಿಮ್ಮ ಲೆಕ್ಚರ್ಸ್ ಯಾರು ಸಹಾಯ ಮಾಡಿದ್ದಾರೆ, ಯಾವ ದಾರಿಲಿ ನೀವು ಹೋಗ್ಬೇಕು ಅಂತ ಹೇಳಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯುವರ್ ಏಜ್ ಈಸ್ ವೆರಿ ಇಂಪಾರ್ಟೆಂಟ್ ಏಜ್. ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡೋಂಥ ಒಂದು ವಯಸ್ಸು. ಈ ವಯಸ್ಸಿನಲ್ಲಿ ನೀವು ಭಾಳ ನಿಯಂತ್ರಣವಾಗಿ ಇದ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗಬೇಕು ಅಂತೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ, ಈ ಸಂಸ್ಥೆಗೆ ನೀವು ಬಂದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದಿರೋಂಥ ವಿದ್ಯಾರ್ಥಿಗಳಿಗೆ, ಅಕಾಡೆಮಿಷಿಯನ್ಸ್ಗೆ, ಲೆಕ್ಚರರ್ಸ್ಗೆ, ಫ್ರೆಂಡ್ಸ್ಗೆ, ಮ್ಯಾನೇಜ್ಮೆಂಟ್, ವಿವಿಧ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮತ್ತು ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಕೂಡ ನಿಮ್ಮ ಒಳ್ಳೇದಕ್ಕೋಸ್ಕರ ಈ ಸಂಸ್ಥೆಗೆ ನಾವು ಕೀರ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಯು ಶುಡ್ ಎಕ್ಸೆಲ್ ವೆಲ್. You should compete globally. I wish you all the best. God bless you. Thank you. Jai Hind, Jai VTU, Jai GAT. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.